ರಾಜ್ಯ ಸರ್ಕಾರದ ಶಕ್ತಿ ಯೋಜನೆಯ ಎಫೆಕ್ಟ್ ಸರ್ಕಾರಿ ಬಸ್ಗಳೆಲ್ಲ ತುಂಬಿ ತುಳುಕ್ತಾ ಇವೆ. ಯಾವ ಮಟ್ಟಕ್ಕೆ ಅಂದರೆ ಉಸಿರುಗಟ್ಟುವಂತಹ ಸ್ಥಿತಿ. ಫ್ರೀ ಬಸ್ನ ಎಫೆಕ್ಟ್ನಿಂದಾಗಿ ಉಸಿರುಗಟ್ಟಿ ಮಹಿಳೆಯೊಬ್ಬರು ಕೂಕ್ಕೊಂಡಿದ್ದಾರೆ. ನೂಕಾಟ, ತಳ್ಳಾಟ, ಆ ಮಹಿಳೆಗೆ ಉಸಿರಾಡೋದಕ್ಕೆ ಆಗಿಲ್ಲ. ಕಿರ್ಚಿರೋದು, ನನ್ನನ್ನು ಕಾಪಾಡಿ ಕಾಪಾಡಿ ಬಸ್ಸಿನ ಕೆಳಗಿಳಿಸಿ ಅಂತ ಮಹಿಳೆಯೊಬ್ಬರು ಕೂಕ್ಕೊಂಡಿದ್ದಾರೆ. ಆಮೇಲೆ ಮಹಿಳೆ ಪರಿಸ್ಥಿತಿ ನೋಡಿ ಬಸ್ ನಿಲ್ಲಿಸಿ ಕೆಳಗಿಳಿಸಿದ್ದಾರೆ. ಎಲ್ಲಿ ಕಂಡಕ್ಟರ್. ತುಮಕೂರು ಜಿಲ್ಲೆ ಕುಣಿಗಲ್ ಪಟ್ಟಣದಲ್ಲಿ ನಡೆದಿರೋ ಘಟನೆ. ಕುಣಿಗಲ್ನ ಗೌಡಗೆರೆ ಚಾಮುಂಡೇಶ್ವರಿ ದೇಗುಲಕ್ಕೆ ಈ ಮಹಿಳೆ ಬಂದಿದ್ದರಂತೆ. ಮೈಸೂರು ಟು ತುಮಕೂರು ಬಸ್ಸು ನೋಡಿ ಹೆಂಗಿದೆ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಂಜುನಾಥ್ ಅವರಿಂದ ಪಡ್ಕೊಳ್ಳೋಣ. ಮಂಜುನಾಥ್, ಬಸ್ಸಲ್ಲಿ ಮಹಿಳೆಯರಿಗೆ ಫ್ರೀ ಏನೋ ಇದೆ, ಆದರೆ ನಂಬರ್ ಆಫ್ ಬಸ್ಗಳ ಸಂಖ್ಯೆ ಕಡಿಮೆ ಇರೋದ್ರಿಂದ ಈ ಪರಿಸ್ಥಿತಿನ ಅಂತ. ಖಂಡಿತವಾಗಿಯೂ ಅರವಿಂದ್, ನಂಬರ್ ಆಫ್ ಬಸ್ ಅನ್ನೋದಕ್ಕಿಂತ ಒಂದೇ ಒಂದು ಅಂದ್ರೆ ಎಲ್ಲ ಒಂದು ಊರಿನ ಎಲ್ಲ ಮಹಿಳೆಯರು ಸೇರಿ ಈ ರೀತಿ ದೇವಾಲಯಗಳಿಗೆ ಹೋಗ್ತಾ ಇರುವುದರಿಂದ ಈ ರೀತಿಯ ಒಂದು ಘಟನೆಗಳು ಮೇಲಿಂದ ಮೇಲೆ ನಡೀತಾ ಇದೆ. ಶಕ್ತಿ ಯೋಜನೆಯಿಂದ ಮಹಿಳೆಯರಿಗೆ ಫ್ರೀ ಟಿಕೆಟ್ ಇರಬಹುದು, ಆದ್ರೆ ಸೊ ಎಲ್ಲಾ ಒಂದು ಸಮುದಾಯದ ಜನರು ಮತ್ತೆ ಒಂದು ಸಂಘದ ಜನರು ಹೀಗೆ ಸಂಘ ಕಟ್ಕೊಂಡು ಗುಂಪು ಕಟ್ಕೊಂಡು ಎಲ್ಲಾ ದೇವಸ್ಥಾನಗಳಿಗೆ ಹೋಗ್ತಾ ಇರೋದ್ರಿಂದ ಈ ರೀತಿಯ ಒಂದು ಘಟನೆ ನಡೀತಾ ಇದೆ. ತುಮಕೂರಿನ ಕುಣಿಗಲ್ಲೂ ಕೂಡ ನಿನ್ನೆ ಇದೇ ರೀತಿಯ ಒಂದು ಘಟನೆ ನಡೆದಿರುವಂತದ್ದು. ತುಮಕೂರು ತಾಲೂಕಿನ ಗೌಡಗೆರೆಯಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಇದೆ. ನಿನ್ನೆ ಮಂಗಳವಾರ ಆಗಿರೋದ್ರಿಂದ ಸಹಜವಾಗಿ ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಬೇರೆ ಬೇರೆ ತಾಲೂಕುಗಳಿಂದ ಅಲ್ಲಿಗೆ ಬಂದಿದ್ರು. ಈ ವೇಳೆ ಮೈಸೂರು ತುಮಕೂರು ಬಸ್ ನಲ್ಲಿ ರಸಾಗಿರುವಂತದ್ದು ಒಂದೇ ಒಂದು ಬಸ್, ಅಂದ್ರೆ ಆ ವೇಳೆಗೆ ಇರುವಂತದ್ದು ಮೈಸೂರು ಮತ್ತೆ ತುಮಕೂರಿಗೆ ಹೋಗುವಂತಹ ಕೇವಲ ಒಂದೇ ಒಂದು ಬಸ್ ಇತ್ತು. ಇದರಲ್ಲಿ ಸುಮಾರು 200ಕ್ಕಿಂತ ಹೆಚ್ಚು ಜನರು ಮಹಿಳೆ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ರು. ಆದ್ರೂ ಕೂಡ ಎಲ್ರಿಗೆ ಈ ಬಸ್ ಅಲ್ಲಿ ಹೋಗ್ಲಿಕ್ಕಂತ ಅವಕಾಶ ಸಿಕ್ಕಿಲ್ಲ. ನೂಕಾಟ, ತಳ್ಳಾಟ ಆಯ್ತು, ಬೇರೆ ಇತರ ಪ್ರಯಾಣಿಕರಿಗೆ ಇದರಿಂದ ತೊಂದರೆ ಆಯ್ತು. ಒಬ್ಬ ಮಹಿಳೆಗೆ ಉಸಿರುಗಟ್ಟಿದಂತ ವಾತಾವರಣ ಅಲ್ಲಿ ಉಂಟಾಗಿತ್ತು ನೂಕಾಟ ತಳ್ಳಾಟದಿಂದಾಗಿ. ಹಾಗಾಗಿ ಪ್ಲೀಸ್ ನಮ್ಮನ್ನು ಕಾಪಾಡಿ, ನನ್ನನ್ನು ಬೇಗ ಕೆಳಗಡೆ ಇಳಿಸಿ ಎನ್ನುವಂತ ರೀತಿಯಲ್ಲಿ ಮಹಿಳೆ ಕೂತ್ಕೊಂಡ್ರು. ಆದ ನಂತರ ಏನು ನಿರ್ವಾಹಕರು ಆಕೆಯ ಕರೆಗೆ ಹೋಗ್ಬಿಟ್ಟು ಆಕೆಯನ್ನ ಅಲ್ಲಿಂದ ಕೆಳಗೆ ಇಳಿಸಿರುವಂತದ್ದು. ಅರವಿಂದ್, ಥ್ಯಾಂಕ್ ಯು ಮಂಜುನಾಥ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಬಸ್ಗಳ ಸಂಖ್ಯೆಯನ್ನು ಜಾಸ್ತಿ ಮಾಡದ ಹೊರತು ಇಂಥ ಸಮಸ್ಯೆಗಳಿಂದಂತೂ ಸದ್ಯಕ್ಕೆ ಮುಕ್ತಿ ಇಲ್ಲ.